ಓಕೆ, ನೆಕ್ಸ್ಟ್ ಟಾಪಿಕ್ಕು ಲೀನಿಯರ್ ಈಕ್ವೇಷನ್ ಮೇಲೆ ಕ್ವಶನ್ನ ಸಾಲ್ವ್ ಮಾಡೋಕೆ ಹೋಗೋಣ. ಕ್ವಶನ್ ಏನಿದೆ, ಸಾಲ್ವ್ x/3 + 5/2 = 3/2 ಅಂತ ಇದೆ. ಇಲ್ಲಿ ನಾವು ಏನು ಮಾಡಬೇಕು, ಎಕ್ಸು ವೇರಿಯೇಬಲ್ ಆಗಿರುತ್ತೆ, ಆ ವ್ಯಾಲ್ಯೂನ ನಾವು ಕಂಡುಹಿಡಬೇಕು. ಹೇಗೆ ಮಾಡೋದು ಇದನ್ನು? ಇವಾಗ x/3 ಇಟ್ಕೋತೀನಿ. ಏನು ಮಾಡ್ತೀನಿ, ಈ ನಂಬರ್ನೆಲ್ಲ ಒಂದು ಕಡೆ ತೊಗೋತೀನಿ. ಇಲ್ಲಿ 5/2 ಇದು ನಂಬರ್ ಎಲ್ಲ 3/2 ಜೊತೆ ಏನು ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ. ಇಲ್ಲಿಗೆ 3/2 ಮೈನಸ್ ಏನಾಗುತ್ತೆ, 5/2 ಆಗುತ್ತೆ. ಇಲ್ಲಿ x/3 = ಇಲ್ಲಿ ಡಿನಾಮಿನೇಟರ್ ಸೇಮ್ ಇದ್ದಾಗ ಏನು ಮಾಡಬೇಕು, ಎರಡು ಎಲ್ ಸೇಮ್ ಏನಾಗಿರುತ್ತೆ, ಎರಡಕ್ಕೂ ಸೇಮ್ ಇರುತ್ತೆ. ನೆಕ್ಸ್ಟು 3 - 5 ಎಷ್ಟಾಗುತ್ತೆ, -2 ಆಗುತ್ತೆ. 2 1s 2 1s. ಅಲ್ಲಿಗೆ x = 3ನ ಈ ಕಡೆ ಕಳಿಸ್ತಾ ಏನಾಗುತ್ತೆ, ಡಿವೈಡ್ ಆಗಿರೋದು ಏನಾಗುತ್ತೆ, ಇಂಟು ಆಗುತ್ತೆ. ಅಲ್ಲಿಗೆ 3 × -1 ಎಷ್ಟಾಗುತ್ತೆ, -3 ಆಗುತ್ತೆ. x = ಎಷ್ಟಾಗುತ್ತೆ, ಅಲ್ಲಿಗೆ -3 ಆಗುತ್ತೆ. ಅಂದರೆ ಏನರ್ಥ ಅಂದರೆ, ಎಕ್ಸ್ ಜಾಗಕ್ಕೆ -3 ಆಗ್ತಾಗ ಇವೆರಡನ್ನೂ ಸಾಲ್ವ್ ಮಾಡಿದಾಗ ಅದು 3/2ಗೆ ಸಮ ಆಗಿರುತ್ತೆ ಅಂತ. ಬೇಕಾದ್ರೆ ನೋಡೋಣ. ಇವಾಗ ಎಕ್ಸ್ ಜಾಗಕ್ಕೆ ಏನಾಕೋಣ, -3 / 3 + 5/2 = ಅದಕ್ಕೆ ಸಮ ಆಗಿರಬೇಕು, 3/2ಗೆ ಸಮ ಆಗಿರ್ಬೇಕಲ್ವಾ. ನೆಕ್ಸ್ಟು 3 1s 3 1s. ಅಲ್ಲಿಗೆ -1 + 5/2. 2 ಇಲ್ಲಿ ಏನಿಲ್ಲ ಅಂದರೆ 1, 2 ಈ ಕಡೆ ಕಳಿಸ್ತಕ್ಕಂಥ -2 + 5 / 3 = ಎಷ್ಟು, 3/2. ಅಲ್ಲಿಗೆ 5 - 2 ಎಷ್ಟಾಗುತ್ತೆ, 3 ಆಗುತ್ತೆ. 3/2 = 3/2. ಕರೆಕ್ಟ್ ಅಲ್ವಾ? ಹಾಗಾದರೆ ಎಕ್ಸ್ ವ್ಯಾಲ್ಯೂ -3 ಆಗ್ತಾಗ ಏನಾಗುತ್ತೆ, ಈ ಈಕ್ವೇಷನ್ನು ಇದಕ್ಕೆ ಸಮ ಆಗಿರುತ್ತೆ ಅಂತ ಅರ್ಥ. ಇದೇ ಥರ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಕೆ ಹೋಗೋಣ ಬನ್ನಿ. ಏನಿದೆ, 15/4 - 7x = 9 ಅಂತ ಇದೆ. ಇಲ್ಲೂ ಅಷ್ಟೇ ಏನು ಮಾಡಬೇಕು, ನಂಬರ್ನೆಲ್ಲ ಒಂದು ಕಡೆ ತೊಗೋಬೇಕು, ವೇರಿಯೇಬಲ್ ಯಾವುದಿದೆ ಎಕ್ಸ್ನ ಒಂದು ಕಡೆ ತೊಗೋಬೇಕು. ಏನು ಮಾಡ್ತೀನಿ ನಾನು, 15 / 4 9ನ ಈ ಕಡೆ ಕರ್ಕೊಂಡ್ಬಂದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, = 7ನ ಈ ಕಡೆ ಕರ್ಕೊಂಡಾಗ ಏನಾಗುತ್ತೆ, 7x ಆಗುತ್ತೆ. ಇಲ್ಲಿ ಏನಿಲ್ಲ ಅಂದರೆ ಏನೋ ಎಲ್ಸಿಯಮ್ಮು 1 ಅಂತ ಅರ್ಥ. ಇಲ್ಲಿ 15 - 4 9s ಎಷ್ಟಾಗುತ್ತೆ, 36 / 4 = 7x. 15ರಲ್ಲಿ 36 ಕಳೆದ್ರೆ ಎಷ್ಟಾಗುತ್ತೆ, -21 / 4 ಈ 7ನ ಈ ಕಡೆ ಕಳಿಸ್ತೀನಿ. ಏನಾಗುತ್ತೆ, 7ನ ಈ ಕಡೆ ಕಳಿಸಿದಾಗ ಇಂಟು ಇದ್ದಿದ್ದೇನಾಗುತ್ತೆ, ಡಿವೈಡ್ ಆಗಿ x ಆಗುತ್ತೆ. 7 1s 7 3s. ಅಲ್ಲಿಗೆ x = ಏನಾಗುತ್ತೆ, -3/4 ಆನ್ಸರ್ ಆಗುತ್ತೆ. ಇಲ್ಲೂ ಅಷ್ಟೇ ಸೇಮು, ಎಕ್ಸ್ ಜಾಗಕ್ಕೆ -3/4 ಹಾಕಿದಾಗ ಏನಾಗುತ್ತೆ, 15/4 ಮತ್ತು ಎಕ್ಸ್ ಜಾಗಕ್ಕೆ ಇದನ್ನು ಹಾಕಿ ಯಾವುದಕ್ಕೆ ಸಮ ಆಗಿರುತ್ತೆ, 9ಗೆ ಸಮ ಆಗಿರುತ್ತೆ ಅಂತ. ಇದೇ ರೀತಿ ನೆಕ್ಸ್ಟ್ ಕ್ವಶನ್ನು ಸಾಲ್ವ್ ಮಾಡೋಣ ಬನ್ನಿ. ಇಲ್ಲೇನಾಗುತ್ತೆ, -1.6 = 5/1.5 ಅಂತ ಇದೆ. ನನಗೇನು ಬೇಕು, y ವೇರಿಯೇಬಲ್ನ ಒಂದು ಕಡೆ ತೊಗೋತೀನಿ, ನಂಬರ್ನೆಲ್ಲ ಒಂದು ಕಡೆ ತೊಗೋತೀನಿ. ಇಲ್ಲಿ 1.5 ಡಿವೈಡ್ ಆಗೋದು ಏನಾಗುತ್ತೆ, ಈ ಕಡೆ ಬಂದಾಗ ಇಂಟು ಆಗುತ್ತೆ. ಅಲ್ಲಿಗೆ 1.6 × 1.5. ಇದನ್ನು ಯಾವ ರೀತಿ ಮಾಡೋದು ಅಂದರೆ, ಇದನ್ನು ಜಾಸ್ತಿ ಇಂಟು ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಾರ್ದು. ಇಲ್ಲಿ ಏನು ಸಂಖ್ಯೆ ಇದೆ, ಅಂಕಿಗಳಿದೆ, ಅದನ್ನು ಬರ್ಕೊಂಡು ಡಿವೈಡ್ ಬೈ ಪಾಯಿಂಟನ್ನು 1 ಅಂತ ತೊಗೋತೀನಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿ ಇದೆ, 6 ಒಂದೇ ಅಲ್ವಾ, 10 ಬರ್ಕೋತೀನಿ. ಇಂಟು ನೆಕ್ಸ್ಟ್ ಏನಾಗುತ್ತೆ, ಇಲ್ಲೂ 15 ಡಿವೈಡ್ ಬೈ ಏನಾಗುತ್ತೆ, ಪಾಯಿಂಟನ್ನು 1 ಅಂತ ತೊಗೋತೀನಿ. ಪಾಯಿಂಟ್ ಆದಮೇಲೆ ಎಷ್ಟು ಇಟ್ಟಿದೆ, 0. ಇಲ್ಲೇನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಯಾವುದ್ರಿಂದ ಕ್ಯಾನ್ಸಲ್ ಆಗುತ್ತೆ, 5 3s 5 2s 2 1s 2 8s. ಅಲ್ಲಿಗೆ y = 8 3s ಎಷ್ಟು, 24 / 10. y = ಏನಾಗುತ್ತೆ, 24ನ 10ಇಂದ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ, 2.4 ಆಗುತ್ತೆ. ಅಲ್ಲಿಗೆ y = ಎಷ್ಟು, 2.4 ಆನ್ಸರ್ ಆಗಿರುತ್ತೆ.